ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ಟಿ ಎಕ್ಸಾಮ್ಗೆ 5 ಸೂಪರ್ ಟ್ರಿಕ್ಸ್ನ ನೋಡ್ತಾ ಇದ್ದೀವಿ. ನಾಳೆ ಇಷ್ಟೊತ್ತಿಗೆ ಎಲ್ಲರೂ ಎಕ್ಸಾಮ್ ಸೆಂಟ್ರಲ್ಲಿ ಎಕ್ಸಾಮ್ ಬರಿತಾ ಇರ್ತೀರಾ. ಸೊ ಇದೇ ಟೈಮ್ಗೆ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇರುತ್ತೆ ನಿಮ್ಮ ಎದುರುಗಡೆ. ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಆ 5 ಟ್ರಿಕ್ಸ್ ಯಾವುದು ಅಂತ ನೋಡೋಣ. ಆ 5 ಟ್ರಿಕ್ಸ್ ಹೇಗೆ ನಿಮಗೆ ಯೂಸ್ ಆಗುತ್ತೆ ನಾಳೆ ಅನ್ನೋದು ಇವತ್ತೇ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಒನ್ ಬಂದು ರಿಲ್ಯಾಕ್ಸ್ ಆ್ಯಂಡ್ ಬಿ ಕಾನ್ಫಿಡೆಂಟ್. ಸೊ ಎಕ್ಸಾಮ್ ಬರಿಬೇಕಾದ್ರೆ ನೀವು ರಿಲ್ಯಾಕ್ಸ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ಆ್ಯಂಡ್ ಇವತ್ತು ಕೂಡ ಅಂದರೆ ಇವತ್ತು ನೀವು ರಿವಿಷನ್ ಮಾಡೋ ಟೈಮಲ್ಲೂ ಕೂಡ ನೀವು ರಿಲ್ಯಾಕ್ಸ್ ಆಗಿರಬೇಕು. ಎಕ್ಸಾಮ್ ಟೆನ್ಷನ್ನ ನೀವು ಯಾವತ್ತೂ ಮೈಂಡ್ಗೆ ತಗೋಬಾರ್ದು. ಇವಾಗ ನೀವು ಎಕ್ಸಾಮ್ ಟೆನ್ಷನ್ ಮೈಂಡಲ್ಲಿ ಇಟ್ಕೊಂಡ್ರೆ ಓದಿರೋದು ಗೊತ್ತಿರೋದು ಕೂಡ ಮರ್ತೋಗುತ್ತೆ. ಸೊ ಅಂಥ ತಪ್ಪು ಮಾತ್ರ ಮಾಡಬೇಡಿ ನೀವು. ಸೊ ಅದನ್ನು ರಿಲ್ಯಾಕ್ಸ್ ಆಗಿ ಕಾನ್ಫಿಡೆಂಟ್ ಆಗಿ ಇಷ್ಟು ದಿನ ನಾನು ಮಾಡಿರೋ ಪ್ರಯತ್ನಕ್ಕೆ ನಾಳೆ ಪ್ರತಿಫಲ ಸಿಗುತ್ತೆ, ನಾನು ಚೆನ್ನಾಗಿ ಮಾಡ್ತೀನಿ, ಈ ಕ್ವಶನ್ ಪೇಪರ್ ಈಸಿಯಾಗಿ ಬರುತ್ತೆ, ನಿಮ್ಮ ಕಣ್ಣೆದುರಿಗೆ ಈಸಿ ಆಗಿರುವಂತಹ ನೀವು ಓದಿರೋ ಎಲ್ಲ ಕಾನ್ಸೆಪ್ಟ್ ಮೇಲೇ ಕ್ವಶನ್ ಪೇಪರ್ ಬಂದಿದೆ ಅಂತ ನೀವು ತಿಳ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಅಂತಾರಲ್ವಾ, ಕ್ವಶನ್ ಪೇಪರ್ ಈಸಿಯಾಗಿರುತ್ತೆ, ನಾನು ಓದಿರೋ ಕಾನ್ಸೆಪ್ಟ್ ಮೇಲೆ ಎಲ್ಲನೇ ಕ್ವಶನ್ಸ್ ಬರುತ್ತೆ ಅನ್ನೋ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ನಿಮ್ಮ ಟೆನ್ಷನ್ ತನ್ನಿಂದ ತಾನಾಗಿಯೇ ಕ್ಲಿಯರ್ ಆಗುತ್ತೆ, ಟೆನ್ಷನ್ ಆಗಲ್ಲ ಜಾಸ್ತಿ. ಆ್ಯಂಡ್ ಓದಿದ್ದು ನಿಜ ಆಗಿದ್ದರೆ ಭಯ ಪಡೋದೇಕೆ, ನಾಳೆ ನೀವು ಅಂದ್ಕೊಂಡಿರುವಂತಹ ನೀವು ಓದ್ಕೊಂಡಿರುವಂತಹ ಕಾನ್ಸೆಪ್ಟ್ ಮೇಲೇ ಕ್ವಶನ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು. ಸೊ ಬಿ ರಿಲ್ಯಾಕ್ಸ್ ಆ್ಯಂಡ್ ಬಿ ಕಾನ್ಫಿಡೆಂಟ್. ನೆಕ್ಸ್ಟ್ ಬಂದು ರಿವಿಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವತ್ತಿನ ದಿನ ಅಂದರೆ ನಾಳೆ ಎಕ್ಸಾಮ್ ಇವತ್ತಿನ ದಿನ ನೀವು ರಿವಿಷನ್ ಯಾವ ಥರ ಮಾಡಬೇಕು ಅಂತಂದರೆ ನೀವೇ ನೋಟ್ಸ್ ಮಾಡಿರುವಂತಹ ಹ್ಯಾಂಡ್ ರಿಟನ್ ಪಾಯಿಂಟ್ಸ್ನ ನೀವು ಓದ್ಕೋಬೇಕು. ಎಕ್ಸಾಮ್ ಹಿಂದಿನ ದಿನ ಯಾರು ಬುಕ್ಸ್ನ ಅದು ದೊಡ್ಡ ದೊಡ್ಡ ನೋಟ್ಸ್ನ ಯಾವುದು ಓದಕ್ಕೆ ಹೋಗಬೇಡಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನೀವು ಸಪ್ರೇಟಾಗಿ ನೋಟ್ಸ್ ಮಾಡಿಟ್ಟಿದ್ರೆ ಅದನ್ನೇ ನೀವು ರಿವೈಸ್ ಮಾಡ್ತಾ ಇರಿ. ನಾವು ಎಷ್ಟು ಓದಿದೋ ಅನ್ನೋದಕ್ಕಿಂತನೂ ರಿವಿಷನ್ ಎಷ್ಟು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಮಿನಿಟಲ್ಲಿ ನೀವು ರಿವಿಷನ್ನ ಮಿಸ್ ಮಾಡಲೇಬಾರ್ದು. ಸೊ ಅದಕ್ಕೆ ರಿವಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ರಿವಿಷನ್ ಹೆಂಗೆ ಮಾಡಬೇಕು ಅಂತಂದರೆ ನೀವು ಓದಿರೋ ಎಲ್ಲ ವಿಷಯಗಳ ಬಗ್ಗೆನೇ ಯಾವ ಟೈಮಲ್ಲಿ ಯಾವುದನ್ನ ರಿವಿಷನ್ ಮಾಡಿದ್ರೆ ಇವಾಗ ಫುಲ್ ಡೇನ ಇವತ್ತು ಹೇಗೆ ಯೂಸ್ ಮಾಡ್ಕೋತೀರಾ ಅನ್ನೋದು. ಆ್ಯಂಡ್ ಸಾಯಂಕಾಲ ಬೆಳಿಗ್ಗೆ ಹೊತ್ತು ನೀವು ಒಂದು ಸತಿ ರಿವಿಷನ್ ಮಾಡಿದ್ರೆ ಅದೇ ಕಾನ್ಸೆಪ್ಟ್ನ ಮತ್ತೆ ಸಾಯಂಕಾಲ ಅಂದರೆ ಮಲ್ಗೋಕ್ಕಿಂತ ಮುಂಚೆ ಒಂದು ಸತಿ ರಿವಿಷನ್ ಮಾಡಬೇಕು. ಆ್ಯಂಡ್ ಬೆಳಿಗ್ಗೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸತಿ ರಿವಿಷನ್ ಮಾಡಿಕೊಂಡು ಹೋದರೆ ಸಾಕು, ಅದು ಪರ್ಮನೆಂಟಾಗಿ ನಿಮ್ಮ ತಲೆಯಲ್ಲಿ ಉಳ್ಕೊಂಡು ಬಿಡುತ್ತೆ. ಯಾಕಂದರೆ ಆಲ್ರೆಡಿ ನೀವು ಓದಿರೋ ವಿಷಯನೇ ನೀವು 3 ಟೈಮ್ಸ್ ರಿವಿಷನ್ ಮಾಡ್ತಿದ್ದೀರಾ. ಸೊ ಅದಕ್ಕೆ ಪರ್ಮನೆಂಟಾಗಿ ಅದು ನಿಮ್ಮ ತಲೆಯಲ್ಲೇ ಉಳ್ಕೊಂಡು ಬಿಡುತ್ತೆ, ಎಕ್ಸಾಮಲ್ಲಿ ನೆನಪಿಗೆ ಬರುತ್ತೆ. ನೆಕ್ಸ್ಟ್ ಒನ್ ಬಂದು ಫೋಕಸ್ ಆನ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಬರುತ್ತೆ. ಸೊ ಥರ್ಡ್ ಟ್ರಿಕ್ ಬಂದು ಫೋಕಸ್ ಆನ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ನೀವು ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಇವಾಗ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ಸ್ ಎಲ್ಲ ರೆಫರ್ ಮಾಡಿರ್ತೀರಾ, ನೋಟ್ಸ್ನ ಓದಿರ್ತೀರಾ, ದೊಡ್ಡ ಬುಕ್ಸ್ನೆಲ್ಲ ಓದಿರ್ತೀರಾ. ಯಾವ್ದು ಇಂಪಾರ್ಟೆಂಟ್ ಅಂತ ಕಾಮನ್ ಸೆನ್ಸ್ ಯೂಸ್ ಮಾಡಿ ನೀವು ಹೇಳ್ಬೋದು ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರ್ಬೋದು ಅಂತ. ಸೊ ಅಂತಹ ಕಾನ್ಸೆಪ್ಟ್ನ ಒಂದು ಸಪ್ರೇಟಾಗಿ ಬರೆದಿಟ್ಕೊಂಡು ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ. ಆ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ನೀವು ತಿಳ್ಕೊಂಡು ಅದ್ರ ಮೇಲೆ ಬರುವಂತಹ ಕ್ವಶನ್ಸ್ಗಳು ಹೇಗಿರ್ಬೋದು ಅನ್ನೋದನ್ನು ಗೆಸ್ ಮಾಡಿ ನೀವು ಅದನ್ನು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ಇಂಪಾರ್ಟೆಂಟ್ ಟಾಪಿಕ್ ಮೇಲೇ ನೀವು ಫುಲ್ಲು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ ಅದ್ರ ಮೇಲೆ ಬರುವಂತಹ ಕ್ವಶನ್ಸ್ ಯಾವುದೇ ಆಗಿರಲಿ ನೀವು ಈಸಿಯಾಗಿ ಕರೆಕ್ಟಾಗಿ ಟಿಕ್ ಮಾಡ್ತೀರಾ. ಆ್ಯಂಡ್ ಈ ಟೈಮಲ್ಲಿ ಇನ್ನೊಂದು ತಿಳ್ಕೊಳ್ಳಿ, 100% ಕಂಪ್ಲೀಟಾಗಿ ಸಿಲೆಬಸ್ನ ಯಾರು ಕವರ್ ಮಾಡಿರಲ್ಲ. ಈವನ್ ಟಾಪರ್ಸ್ ಆಗಿರೋರು ಕೂಡ ಈ ಕಂಪ್ಲೀಟ್ ಸಿಲೆಬಸ್ನ ಮುಗ್ಸೋಕ್ಕಾಗಲ್ಲ. ಬಿಲೀವ್ ಮೀ, ಎಕ್ಸಾಮ್ ಸಲುವಾಗಿ ಎಷ್ಟು ಓದ್ರೂ ಕಮ್ಮಿನೇ. ಅದಕ್ಕೆ 99% ನಾವು ಎಫರ್ಟ್ ಹಾಕಿದ್ರು ಕೂಡ 1% ಲಕ್ ಅನ್ನೋದಿರುತ್ತೆ. ಸೊ ಅದಕ್ಕೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಕೂಲಾಗಿ ಕಾಮಾಗಿ ಫೋಕಸ್ಡ್ ಆನ್ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಫೋಕಸ್ ಮಾಡಿ ಓದ್ತಾ ಇರಿ, ರಿವಿಷನ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಒಂದು ಟ್ರಿಕ್ ಬಂದು ಮೋಸ್ಟ್ ಇಂಪಾರ್ಟೆಂಟ್, ಯೂಸ್ ಕಾಮನ್ ಸೆನ್ಸು. ಕಾಮನ್ ಸೆನ್ಸ್ ಯೂಸ್ ಮಾಡೋದು ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಇಲ್ಲಿ. ಯಾಕಂದರೆ ನಮ್ಮ ಎದುರುಗಡೆನೇ 4 ಆನ್ಸರ್ ಇರುತ್ತೆ. ಆನ್ಸರ್ ನಮ್ಮ ಕಣ್ಣು ಎದುರಿಗಿದ್ರೂ ಕೂಡ ನಾವು ಅದರಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ನ ಚಾಯ್ಸ್ ಮಾಡಬೇಕಲ್ವಾ. ಸೊ ಅದಕ್ಕೆ ಕರೆಕ್ಟ್ ಆಗಿರೋ ಆಪ್ಷನ್ನ ನಾವು ಚಾಯ್ಸ್ ಮಾಡಬೇಕು ಅಂತಂದರೆ ಕಾಮನ್ ಸೆನ್ಸ್ ಬೇಕು. ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿ ಆ ಆನ್ಸರ್ ಯಾವುದು ಅಂತ ನಾವು ಕಂಡುಹಿಡಿಬೋದು. ಇಲ್ಲಿ ಹೆಚ್ಚಾಗಿ ಎಲಿಮಿನೇಷನ್ ಮೆಥಡ್ನ ನೀವು ಯೂಸ್ ಮಾಡ್ಬೋದು. ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಕರೆಕ್ಟಾಗಿರೋ ಆನ್ಸರ್ ಯಾವುದು ಅಂತ ಅಕ್ಯುರೇಟಾಗಿ ಇಲ್ಲದೆ ಹೋದ್ರೂ 50% ನೀವು ನೋಡಿಕೊಂಡ್ರೆ ಗೊತ್ತಿಲ್ಲದೆ ಇರೋ ಪ್ರಶ್ನೆಗೆ ಕೂಡ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಸೊ ಅದಕ್ಕೆ ಕಾಮನ್ ಸೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಬರಿಬೇಕಾದ್ರೆ. ಸೊ ಅದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಕೆಲವೊಂದು ಟ್ರಿಕ್ಕಿ ಆಪ್ಷನ್ಸ್ನ ಕೊಟ್ಟಿರ್ತಾರೆ, ಅಲ್ಲಿ ನೀವು ನೋಡ್ಬೋದು ಆಪ್ಷನ್ಸ್ ಅಲ್ಲೇ ಆನ್ಸರ್ ಇರುತ್ತೆ, ಅದನ್ನು ಸ್ವಲ್ಪ ಅದ್ಲು ಬದಲಾಗಿ ನಂಬರ್ಸ್ನ ಚೇಂಜ್ ಮಾಡಿ ಅಥವಾ ಹಿಂದೆ ಮುಂದೆನೇ ಕೊಟ್ಟಿರ್ತಾರೆ. ಸೊ ಕ್ವಶನ್ ಓದಿದ ತಕ್ಷಣ ನಿಮಗೆ ಆನ್ಸರ್ ನೆನಪಿಗೆ ಬಂದಿರುತ್ತೆ, ಬಟ್ ಅಲ್ಲಿ ಆಪ್ಷನ್ ನೋಡಿದ್ರೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಕಾಮನ್ ಸೆನ್ಸ್ನ ಯೂಸ್ ಮಾಡಿ ಆನ್ಸರ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಟಿಪ್ ಬಂದು ಸ್ಲೀಪ್ ಅರ್ಲಿ. ಸೊ ನಾಳೆ ಎಕ್ಸಾಮ್ ಇದೆ ಅಂತ ಇವತ್ತಿರಲಿ ತುಂಬ ಟೆನ್ಷನ್ ತೊಗೊಂಡು ರಾತ್ರಿ ಎಲ್ಲ ಓದೋದು ಆ್ಯಂಡ್ ತುಂಬ ನಿದ್ದೆಗೆಡೋದು, ಸೊ ಇದೆಲ್ಲ ಮಾಡಬೇಡಿ. ಚೆನ್ನಾಗಿ ನಿದ್ದೆ ಮಾಡಿ ಬೆಳಗಿನ ಜಾವ ಬೇಗ ಎದ್ದು ಒಂದು ಸತಿ ನೀವು ಓದಿರೋ ಎಲ್ಲ ಕಾನ್ಸೆಪ್ಟ್ನ ರಿವೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ಎಕ್ಸಾಮ್ಗೆ ಬೇಕಾಗಿರುವಂಥ ಎಲ್ಲ ಒಂದು ಇದೆ ಅಲ್ವಾ, ID ಕಾರ್ಡ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಪೆನ್ನು ಆ್ಯಂಡ್ ಏನೇನು ಬೇಕು ಎಕ್ಸಾಮ್ಗೆ ಅದನ್ನೆಲ್ಲ ಕರೆಕ್ಟಾಗಿ ನೀಟಾಗಿ ಹಾಲ್ ಟಿಕೆಟ್ಸ್ನೆಲ್ಲ ತೊಗೊಂಡಿದ್ದೀರಾ ಅಂತ ಕನ್ಫರ್ಮ್ ಮಾಡಿಕೊಂಡು 1 hour 2 hour ಬಿಫೋರ್ ಎಕ್ಸಾಮ್ ಅಲ್ಲಿ ಹೋಗಿ ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಪಾಡಿಗೆ ನೀವು ಓದಿರೋದನ್ನ ನೆನ್ಪು ಮಾಡಿಕೊಂಡು ಕಣ್ಮುಚ್ಕೊಂಡು
ಮುಚ್ಕೊಂಡು ನೀವು ಕೂತ್ಕೋಬೋದು. ಆ್ಯಂಡ್ ನಾನು ಅದು ಓದಿಲ್ಲ, ಇದು ಓದಿಲ್ಲ, ಫ್ರೆಂಡ್ಸ್ ಹಂಗಂದ್ರು ಹಿಂಗಂದ್ರು ಅದೆಲ್ಲ ಬೇಡ. ಸೊ ಯಾರೂ ಕಂಪ್ಲೀಟಾಗಿ 100% ಓದಿರಲ್ಲ. ಸೊ ಅದನ್ನು ನೀವು ನೆನ್ಪಿಟ್ಟಿಟ್ಕೊಳ್ಳಿ. ಆ್ಯಂಡ್ ಇವನ್ ನೀವೇನು ಮಾಡಬೇಕು ಅಂತಂದರೆ ಈಸಿ ಆಗಿರುವಂತಹ ಕ್ವಶನ್ಸ್ಗಳಿಗೆ ಎಲ್ಲ ಕರೆಕ್ಟಾಗಿ ನೀವು ಟಿಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಈ ಎಲ್ಲ ಟ್ರಿಕ್ಸ್ನ ಫಾಲೋ ಮಾಡಿ ನೀವು ನಾಳೆ ಎಕ್ಸಾಮ್ ಚೆನ್ನಾಗಿ ಬರೀತೀರಾ ಅಂತ ನಾನು ಅನ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್.